ಬಳಸಬೇಕಾಗತ್ತೆ. ಕೊಳೆತು ನಾರ್ತಾ ಇದ್ದಂತಹ ಚಿಕನ್ ಬಳಸ್ತಿವೆ ಅನೇಕ ಹೋಟೆಲ್ಗಳು. ಇಲ್ಲಿ ಪರಿಶೀಲನೆ ವೇಳೆ ಬೆಚ್ಚಿ ಬಿದ್ದಿರೋದು ಜಿಬಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಈ ಪರಿಶೀಲನೆ ಇನ್ನೂ ಜೋರಾಗಬೇಕಿಲ್ಲಿ. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆ ವೇಳೆಯಲ್ಲಿ ತುಂಬ ಒಂದು ಆಘಾತಕಾರಿಯಾಗುವಂಥ ಅಂಶಗಳು ಹೊರಬಿದ್ದಿದೆ. ಎಲ್ಲಿ ಅಂತ ಹೇಳಿದ್ರೆ ತಿಲಕ್ ನಗರದ ಸ್ಟಾರ್ ಅಂಬೂರ್ ಬಿರಿಯಾನಿ ಅಂತ. ಏನಾಗ್ಬಿಟ್ಟಿದೆ ಅಂದರೆ ಈ ತಮಿಳುನಾಡು ಮೂಲದ್ದು, ಬೇರೆ ರಾಜ್ಯಗಳ ಮೂಲದ್ದು ಒಂದಷ್ಟು ಹೆಸರುಗಳನ್ನ ಇಟ್ಕೊಂಡು ಆ ಬಿರಿಯಾನಿ, ಈ ಬಿರಿಯಾನಿ, ಅಂಬೂರು ಬಿರಿಯಾನಿ, ದಿಂಬೂರು ಬಿರಿಯಾನಿ ಅಂತೆಲ್ಲ ಬಿರಿಯಾನಿ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ಯಾರು ಫುಡ್ಡಿಗಳಿರ್ತಾರೆ, ಆಹಾರ ಪ್ರಿಯರಿರ್ತಾರೆ, ತಕರಾರು ಮಾಡುವಂತಿಲ್ಲ ಈ ವಿಚಾರಕ್ಕೆ. ಆದರೆ ಆಹಾರ ಪ್ರಿಯರ ಈ ಟೇಸ್ಟ್ ಬಡ್ಸನ್ನು ತಣಿಸುವ ನಿಟ್ಟಿನಲ್ಲಿ ಅವ್ರು ಏನು ಕೊಟ್ಟು ತಿಂದುಕೊಳ್ತಾರೆ ಅನ್ನೋ ಒಂದು ನಂಬಿಕೆಗಳಲ್ಲಿ ಕೆಟ್ಟು ಕೊಳತು ಗಬ್ಬು ನಾರ್ತಿರ್ತಕ್ಕಂಥ ಚಿಕನನ್ನು ಬಳಸಿ ನೀವು ಬಿರಿಯಾನಿ ಮಾಡಿ ಹಾಕುವುದಾದರೆ ಆ ಜನಕ್ಕೆ ನಾಳೆ ದಿನ ಫುಡ್ ಪಾಯ್ಸನ್ ಆಗಿ ಸತ್ತೇ ಹೋದರೆ, ಗಂಭೀರ ಆರೋಗ್ಯ ಸಮಸ್ಯೆ ಬಂದರೆ ಯಾರು ಹೊಣೆ? ಇದಕ್ಕೆ ಗಂಭೀರವಾದಂಥ ವಿಚಾರ ಇದು. ಏನೇನೋ ಹೆಸರುಗಳಲ್ಲಿ ಕಿಚನ್ಗಳಿಗೆ ಹೋಗುವಂತೆ ವ್ಯವಸ್ಥೆ ಮಾಡಬೇಕ್ರಿ ಇನ್ಮೇಲೆ. ಯಾವ ಕಿಚನ್ಗಳಿಗೆ? ಯಾವುದೇ ಹೋಟೆಲಲ್ಲಿ ಒಬ್ಬ ಗ್ರಾಹಕ ಬರ್ತಾನಲ್ಲ, ಫಸ್ಟ್ ನಾನು ಕಿಚನ್ಗೆ ಹೋಗಬೇಕು. ಒಂದು ಹೋಟೆಲ್ ನೀವು ಮೆಜರ್ ಮಾಡೋದು ಹೇಗೆ ಅಂದರೆ, ಕಿಚನ್ ಒಳಗಡೆ ನೀವು ಹೋಗಿ ನೋಡಬೇಕು. ಆ ಹೋಟೆಲ್ನ ಟಾಯ್ಲೆಟ್ಗಳನ್ನು ಚೆಕ್ ಮಾಡಬೇಕು ನಾವು ಫಸ್ಟು. ಗಬ್ಬು ನಾರ್ತಾ ಇರ್ತವೆ, ಕಿಚನ್ಗಳಲ್ಲಿ ಒಂಥರ ಕೊಳಕು ಇರುತ್ತೆ, ಸರಿಯಾಗಿ ತೊಳೆದಿರಲ್ಲ, ಶುಚಿತ್ವ ಇರಲ್ಲ, ನೈರ್ಮಲ್ಯ ಇರಲ್ಲ ಅಲ್ಲಿ. ಆ ತರಹದ ಆಹಾರಗಳು ನೀವು ತಿಂದರೆ ಬದುಕ್ತೀರಾ ನೀವು? ಆಹಾರ ದ್ವೇಷಿ ಅಲ್ಲ ಇಲ್ಲಿ ಯಾರೂ, ಆಹಾರ ಪ್ರಿಯರೇ. ಆಹಾರ ಬೇಕು, ರುಚಿಗೆ ತಿಂತಾರೆ. ಇತ್ತೀಚೆಗಂತೂ ಹಸಿವಿಗಿಂತ ರುಚಿಗೆ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಇದು ಅನೇಕ ಅನಾರೋಗ್ಯಕ್ಕೂ ನಮ್ಮನ್ನು ಕಾರಣ ಈಡು ಮಾಡ್ತಾ ಇದೆ. ನಮ್ಮನ್ನು ರುಚಿಗೆ ತಿನ್ನೋದಕ್ಕಿಂತ ಹಸಿವಿಗೆ ತಿನ್ನೋದಕ್ಕಿಂತ ರುಚಿಗೆ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಅದರ ಮಧ್ಯದಲ್ಲಿ ಅದಕ್ಕೆ ತಕ್ಕಂತೆ ಅಂಗಡಿಗಳು, ಧಾವಂತ, ಲಾಭ. ಒಳ್ಳೆ ಚಿಕನ್ ತಂದರೆ ನಿಮ್ಗೆ ತಿಂದರೆ ಜಾಸ್ತಿ ದುಡ್ಡು ಕೊಡಬೇಕು ನೀವು. ತಂದರೂ ಜಾಸ್ತಿ ದುಡ್ಡೆ, ತಿಂದರೂ ಜಾಸ್ತಿ ದುಡ್ಡೆ. ಕೊಳ್ತೋಗಿರೋ ತಂದುಬಿಟ್ರೆ ಎಷ್ಟೋ ಕಡೆಗಳಲ್ಲಿ ಕೋಳಿ ತಂದು ಸಾಯಿಸಿ ಅಡುಗೆ ಮಾಡೋದು ಬೇರೆ. ಕೋಳಿ ಫಾರ್ಮ್ಗಳಲ್ಲೇ ಸತ್ತೋಗಿರುತ್ತಲ್ಲ ಕೋಳಿಗಳು, ಅದನ್ನು ತಂದು ಕೆಲವರು ಮಾಡ್ತಾರೆ ಅಂತ ಕೂಡ ಮಾಹಿತಿಗಳಿವೆ. ಸೊ ಇಲ್ಲಿ ನೋಡಿ, ಅಂಬೂರು, ತಿಲಕ್ ನಗರದ ಅಂಬೂರು ಬಿರಿಯಾನಿ ಹೋಟೆಲಲ್ಲಿ ಫ್ರೀಝರಲ್ಲಿ ಕೊಳೆತು ನಾರ್ತಾ ಇತ್ತು. ಫ್ರೀಝರಲ್ಲಿ ಇದ್ದಿದ್ದೇ ಕೊಳೆತು ನಾರಬೇಕು ಅಂದರೆ ತಂದು ಎಷ್ಟು ದಿನ ಆಗಿರ್ಬೇಕು ನೀವು ಅದನ್ನ ಯೋಚನೆ ಮಾಡ್ಕೊಂಬಿಡಿ. ಆಚೆ ಇಟ್ಟಿದ್ರು ಕೊಳ್ತೋಗಿತ್ತು ಅಂದರೆ ಬೇರೆ, ಫ್ರೀಝರಲ್ಲಿ ಇದ್ದಿದ್ದೇ ಆಗತಿ ಅಂದರೆ ಯಾವ ಶತಮಾನದಲ್ಲಿ ತಂದು ಇಟ್ಟಿದ್ದೆ ಅಲ್ಲಿಗೆ? ಕೊಳೆತ ಚಿಕನ್ನಲ್ಲೇ ಬಿರಿಯಾನಿ, ಅದರಲ್ಲೇ ಕಬಾಬನ್ನು ಮಾಡಿದ್ದು ಹೋಟೆಲ್. ಕೊಳೆತ ಮಾಂಸ ಬಳಕೆ ಹಿನ್ನೆಲೆಯಲ್ಲಿ ಹೋಟೆಲ್ಗೆ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಇದು ದಂಡ 1 ಲಕ್ಷ ಹಾಕಿದ್ರ 2 ಲಕ್ಷ ಹಾಕಿದ್ರ ಅಂತಲ್ಲ, ಎಲ್ಲಿ ತಿನ್ನಬೇಕು ಎಲ್ಲಿ ತಿನ್ನಬಾರದು. ಯಾವಾಗಲೂ ಹೇಳೋದು ಅದಕ್ಕೇನೆ, ಮನೆ ಆಹಾರ ಒಳ್ಳೆಯದಪ್ಪ ಅಂತ ಹೇಳಿ. ಕೆಲವು ಕಡೆ ಸಿಗಲ್ಲ ಅಂದಾಗ ಈ ರೀತಿ ಕಡೆಗಳಿಗೆ ಹೋಗಿ ತಿಂದು ನಿಮ್ಮ ಜೀವಕ್ಕೆ ಆಪತ್ತು ತಂದುಕೊಳ್ಬೇಡಿ ಅಂತ. ಹುಳ ಬಿದ್ದಾರೆ, ವಾಸನೆ ಬರ್ತಾ ಇದೆ.